ಫಿಲ್ಮ್ನಲ್ಲಿ ಒಟ್ಟು 5 ಕ್ಯಾಮಿಯೋಗಳು. 5ನೇ ಅವರು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಒಳಗೆ ಬಂದರೂ ಥಿಯೇಟರಲ್ಲಿ ಫಿಲ್ಮ್ ಹೀರೋ ಎಂಟ್ರಿಗಿಂತ ಜಾಸ್ತಿ ಶಿಳ್ಳೆ ಚಪ್ಪಾಳೆ ಪಡ್ಕೋತಾರೆ. ಎಲ್ರಿಗೂ ನಮಸ್ಕಾರ. KD ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 23ನೇ ಹೆಜ್ಜೆ. ಇವತ್ತಿನ ಚಿತ್ರ ಶೈಲೇಶ್ ಕೊಲಾನು ಅವರ ಹಿಟ್ ದ ಥರ್ಡ್ ಕೇಸ್. ಪ್ಲಾಟ್: ಅರ್ಜುನ್ ಸರ್ಕಾರ್ ಒಬ್ಬ 44 ವರ್ಷದ ಸ್ಟಿಲ್ ಯಂಗ್ ಆ್ಯಂಡ್ ಆ್ಯಂಗ್ರಿ SP. ಟ್ರೈಲರಲ್ಲೇ ಇರೋ ಹಾಗೆ ಚಿತ್ರದ ಕತೆ ಶುರು ಆಗೋದು ಈತ ಒಂದು ಕೊಲೆ ಮಾಡಿದಾಗ ಕೊಲೆ ಆಗಿದ್ದು ಯಾರು, ಅದರ ಹಿಂದಿನ ಮೋಟಿವ್ ಏನು ಅಂತ ಅನ್ನೋದು ಫಿಲ್ಮ್ ಸಾಗದಂತೆ ಅರ್ಥ ಆಗುತ್ತೆ. ಈ ಚಿತ್ರದ ಪ್ರೀಕ್ವೆಲ್ಸ್ ಅನ್ನೋದಕ್ಕಿಂತ ಹೋಮಿಸೈಡ್ ಇಂಟರ್ವೆನ್ಷನ್ ಟೀಮ್ AKA ಹಿಟ್ ಫ್ರಾಂಚೈಸಲ್ಲಿ ಬಂದಂತಹ ಮೊದಲು 2 ಚಿತ್ರಗಳು ಒಂದು ಪ್ಯೂರ್ ಕ್ರೈಮ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಗಳಾಗಿದ್ವು. ಆದರೆ ಹಿಟ್ ದ ಥರ್ಡ್ ಕೇಸ್ ಈಸ್ ಮೋರ್ ಆಫ್ ಅ ಕಮರ್ಷಿಯಲೈಸ್ಡ್ ಥ್ರಿಲ್ಲರ್ ಫಾರ್ ಆಬ್ವಿಯಸ್ ರೀಸನ್ಸ್ ಅಂದರೆ ತಪ್ಪಾಗಲ್ಲ. ಫಿಲ್ಮ್ನ ಫಸ್ಟ್ ಹಾಫ್ ರೊಟೀನ್ ಥ್ರಿಲ್ಲರ್ ಟೆಂಪ್ಲೇಟಲ್ಲಿದ್ದರೂ ಸ್ವಿಚಿಂಗ್ ನರೇಟಿವ್ಸ್ ಹಾಗೆ ಸ್ಕ್ರೀನ್ ಪ್ಲೇಯಿಂದ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳುತ್ತೆ. ಈ ಫ್ರಾಂಚೈಸ್ನ ಫಸ್ಟ್ 2 ಫಿಲ್ಮ್ಸಲ್ಲಿನ ಪ್ಯಾಟರ್ನ್ ಕ್ಲೈಮ್ಯಾಕ್ಸಲ್ಲಿ ಕಿಲ್ಲರ್ ಹಾಗೆ ಆಕೆಯ ಮೋಟಿವ್ ರಿವೀಲ್ ಮಾಡೋದಾಗಿತ್ತು. ಆದರೆ ಇಲ್ಲಿ ಇಂಟರ್ವಲ್ ಬ್ಲಾಕಲ್ಲೇ ಈ ಪ್ಯಾಟರ್ನ್ ಅಥವಾ ಕಿಲ್ಲರ್ಸ್ ಮೋಟಿವ್ ರಿವೀಲ್ ಆಗೋದ್ರಿಂದ ಹಾಗೆ ಮೊನೋಟನಸ್ ಸೀಕ್ವೆನ್ಸಸ್ ಸೆಟಪ್ ಎಕ್ಸಿಕ್ಯೂಷನಿಂದ ಸೆಕೆಂಡ್ ಹಾಫಲ್ಲಿರೋ ಇಂಪ್ಯಾಕ್ಟ್ ಬರೀ ಕ್ಲೈಮ್ಯಾಕ್ಸ್ಗೆ ಮಾತ್ರ ಸೀಮಿತ ಆಯಿತು ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಟಾಕಿಂಗ್ ಅಬೌಟ್ ದಿ ಕ್ಯಾಮಿಯೋಸ್ ಎಕ್ಸ್ಪೆಕ್ಟೆಡ್ ಇದ್ವು ಆ್ಯಂಡ್ ಅದನ್ನು ಪ್ಲೇಸ್ ಮಾಡಿರೋವಂಥ ಜಾಗ ಡೀಸೆಂಟ್ ಆಗಿತ್ತು. ಆ್ಯಂಡ್ ಇಲ್ಲಿ ವರ್ಕ್ ಆಗಿದ್ದು ಕೊಟ್ಟಿರೋವಂಥ ಹಳೆ ಹಿಟ್ ಫ್ರಾಂಚೈಸ್ ಫಿಲ್ಮ್ಗಳ ರೆಫರೆನ್ಸ್ಗಳು. ಬ್ಯಾಕ್ಗ್ರೌಂಡ್ ಸ್ಕೋರ್ ಹಲವಾರು ಕಡೆ ಫಿಲ್ಮ್ನ ಸೀಕ್ವೆನ್ಸ್ಗಳನ್ನ ಅಪ್ಲಿಫ್ಟ್ ಮಾಡಿ ಎನ್ಹ್ಯಾನ್ಸ್ ಮಾಡಿದ್ವು ಅಂದರೆ ತಪ್ಪಾಗಲ್ಲ. ಚಿತ್ರದ ಪಾಸಿಟಿವ್ಸ್ ಅಂದರೆ ಮೊದಲಿಗೆ ದ ಫೇಸ್ ಆಫ್ ದ ಫಿಲ್ಮ್ ನಾನಿ ಅವರು ಅಂತ ಹೇಳ್ಬೋದು. ಆ್ಯಂಗ್ರಿ, ವೈಲೆಂಟ್ ಆ್ಯಂಡ್ ಟು ಬಿ ಮೋರ್ ಪ್ರಿಸೈಸ್, ಪ್ರೀತಿ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ದಿರೋ ಕ್ಯಾರೆಕ್ಟರ್ನ ಕ್ಲೀನಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬೇರೆ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ ಚಿತ್ರ ಬರೀ ಬಜೆಟ್ ಪ್ರೊಡಕ್ಷನ್ ವ್ಯಾಲ್ಯೂಸಲ್ಲಿ ಮಾತ್ರ ಸ್ಕೇಲ್ ಅಪ್ ಆಗದೆ ಟ್ರೀಟ್ಮೆಂಟ್ ಹಾಗೆ ಚಿತ್ರತಂಡ ಆರಿಸ್ಕೊಂಡಿರುವಂಥ ಕತೆ ಕೂಡ ಲೆವೆಲ್ ಅಪ್ ಆಗಿದೆ ವೆನ್ ಕಂಪೇರ್ಡ್ ಟು ದಿ ಅದರ್ ಫಿಲ್ಮ್ಸ್ ಆಫ್ ದಿ ಫ್ರಾಂಚೈಸ್. ವೆರಿ ಟೈಟ್ಲಿ ಎಕ್ಸಿಕ್ಯೂಟೆಡ್ ಫಸ್ಟ್ ಹಾಫ್ ಎಕ್ಸ್ಕ್ಲೂಡಿಂಗ್ ದ ಹೀರೋಯಿನ್ ಪೋರ್ಷನ್ಸ್ ಆಫ್ ದಿ ಸ್ಟೋರಿ ಹಾಗೆ ಕ್ಲೈಮ್ಯಾಕ್ಸ್ ಚಿತ್ರದ ಪಾಸಿಟಿವ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ಗೆ ಲೀಡ್ ಮಾಡುವಂಥ ಹಲವು ಸೀಕ್ವೆನ್ಸ್ಗಳು, ಫಾರ್ ಇನ್ಸ್ಟೆನ್ಸ್ ಬುಚರ್ ಹೌಸ್ನ ಒಂದು ಫೈಟ್ ಸೀಕ್ವೆನ್ಸ್ ಆ್ಯಂಡ್ ದಿ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ವಿಚ್ ಫಾಲೋ ಥ್ರೂ, ಹಾಗೆ ಸೆಕೆಂಡ್ ಹಾಫ್ನ ಕೆಲವು ಮೂಮೆಂಟ್ಗಳು, ಫಾರ್ ಇನ್ಸ್ಟೆನ್ಸ್ ಯೂನಿಫಾರ್ಮ್ ರಿವೀಲಿಂಗ್ ಶಾಟ್ ಒಂದಿದೆ, ಪ್ಯೂರ್ ಗೂಸ್ ಬಾಂಬ್ಸ್ ಅಂತ ಹೇಳ್ಬೋದು, ಚೆನ್ನಾಗಿತ್ತು. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬಂದರೆ ಚಿತ್ರದ ಪೂರ ಇಂಪ್ಯಾಕ್ಟ್ ಕಮ್ಮಿ ಇರೋವಂಥ ಮೃದುಲಾ ಕ್ಯಾರೆಕ್ಟರ್ಗೆ ಕೊಟ್ಟಿರೋವಂಥ ಸ್ಕ್ರೀನ್ ಟೈಮ್ ಹಾಗೆ ಒಂದು ಪೊಟೆನ್ಷಿಯಲ್ ಪ್ಯೂರ್ ಕ್ರೈಮ್ ಥ್ರಿಲ್ಲರ್ ಆಗಬೇಕಾಗಿರೋವಂಥ ಕಥೆನ ನಾನಿ ಅವರ ಸ್ಟೈಲ್ ಆಫ್ ಫಿಲ್ಮ್ಸ್ ಹಾಗೆ ಅದರ ಟೆಂಪ್ಲೇಟ್ಗೆ ಫಿಟ್ ಮಾಡೋ ಅಂಥ ಪ್ರಯತ್ನ ಕಾಣುತ್ತೆ, ವಿಚ್ ವಾಸ್ ನಾಟ್ ನೆಸಸರಿ. IPL ಸೀಸನ್ ಇರೋದ್ರಿಂದ ಅದೇ ಕಾಂಟೆಕ್ಸ್ಟಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಕ್ರಿಕೆಟ್ ಟೀಮ್ ಪರ್ಫಾರ್ಮ್ ಮಾಡದಿರ ಇರಲಿ, ಒಬ್ಬ ಪ್ಲೇಯರ್ ಯಾವಾಗಲೂ ರಿಲಯಬಲ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡೋ ಹಾಗೆ ತೆಲುಗು ಫಿಲ್ಮ್ ಫೆಟರ್ನಿಟಿಗೆ ನ್ಯಾಚುರಲ್ ಸ್ಟಾರ್ ನಾನಿ ಅವರು. ಇವರು ಜನಕ್ಕೆ ಹತ್ತಿರ ಆಗಿದ್ದು ಈಗ MCA, ಜರ್ಸಿ ಅಂತಹ ಎಕ್ಸ್ಪೆರಿಮೆಂಟಲ್ ಚಿತ್ರಗಳಿಂದ ಅನ್ನೋದನ್ನು ಮರೀದೇ ಇದ್ದರೆ, ಹಾಗೆ ಇವರ ಫಿಲ್ಮ್ಗಳಲ್ಲಿರೋ ಬೇರ್ ಮಿನಿಮಮ್ ಗ್ಯಾರಂಟಿ ಆಫ್ ಎಂಟರ್ಟೈನ್ಮೆಂಟಿಂದ ಮುಂದೆ ಬರೋ ದಿನಗಳಲ್ಲಿ ಇವರು ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ರೌಡ್ ಪುಲ್ಲರ್ಸ್ ಆಫ್ TFI ಆಗ್ತಾರೆ. ಹಿಟ್ ದ ಥರ್ಡ್ ಕೇಸ್ ಇಸ್ ಅ ಬೇರ್ ಮಿನಿಮಮ್ ಗ್ಯಾರಂಟಿ ಆಫ್ ಎಂಟರ್ಟೈನ್ಮೆಂಟ್ ಲೋಡೆಡ್ ವಿತ್ ವೈಲೆನ್ಸ್, ಬಟ್ ವುಡ್ ಇಟ್ ರೀಚ್ ದ ಕ್ರೌಡ್ ಬಿಕಮಿಂಗ್ ಅ ಬ್ಲಾಕ್ ಬಸ್ಟರ್ ಹಿಟ್? ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.